ಸಿನಿಮಾ ಎಲ್ಲಾ ಕಡೆ ನೆನ್ನೆನೆ ರಿಲೀಸ್ ಆಗಿರೋದು ಅಂದ್ರೆ ಫೆಬ್ರವರಿ 20ಕ್ಕೆ. ಇವತ್ತು 21ನೇ ತಾರೀಕು ಅಂದ್ರೆ ಶುಕ್ರವಾರ ರಿಲೀಸ್ ಆಗಿ ಶನಿವಾರ ಇಲ್ಲಿ ನಂಜನಗೂಡಿಗೆ ಬಂದಿದ್ದೀನಿ. ಬೆಳಗ್ಗೆ ಮಂಡ್ಯಕ್ಕೆ ಹೋಗಿದ್ರಿ, ಆಮೇಲೆ ಮೈಸೂರು, ಆಮೇಲೆ ನಂಜನಗೂಡಿಗೆ ಬಂದ್ರಿ. ನಂಜನಗೂಡು ಜನತೆಗೆ ಸ್ಪೆಷಲ್ ಆಗಿ ಏನ್ ಹೇಳೋದಂದ್ರೆ, ನಾನು ಸಿನಿಮಾ ಹೀರೋ ಆಗಕ್ ಮೊದ್ಲೇ ನನ್ನನ್ನ ಹೀರೋ ಅಂತ ಕರೆದವರು ನಂಜನಗೂಡಿನ ಜನ. ನಂಜನಗೂಡಿನ ಜನ ನನ್ನ ಸುಮಾರು ಸಲ ಇಲ್ಲಿ ಕಾರ್ಯಕ್ರಮಗಳನ್ನ ಕರೆಸ್ಕೊಂಡು ತುಂಬಾ ಅದ್ಭುತವಾಗಿ ನೋಡ್ಕೊಂಡು ನನ್ನನ್ನ ಹೀರೋ ಅಂತ ಮೆರೆಸಿದ್ರು. ಅದು ಸಿನಿಮಾಗ್ ಮೊದ್ಲೇ. ಇವತ್ತು ನನ್ನ ಸಿನಿಮಾನ ರಿಲೀಸ್ ಆಗಿದೆ. ಮುಂದೆ ನಿರೀಕ್ಷೆ ಇಟ್ಕೊಂಡು ಸಿನಿಮಾ ಮಾಡ್ತಾರೆ, ಇವರು ಸಖತ್ತಾಗಿರೋದು ಮಾಡ್ತಾರೆ ಅನ್ನೋ ಒಂದು ಹೋಪ್ಸ್ ಇಟ್ಕೊಂಡು ನನ್ನ ಮೆರೆಸಿದ್ರು. ಸೊ ಅದೇ ರೀತಿ ಒಳ್ಳೆ ಸಿನಿಮಾ ಬಂದಿದೆ. ನಿನ್ನೆ ರಿಲೀಸ್ ಆಗಿದೆ. ನಿನ್ನೆಗಿನ್ನ ಇವತ್ತು ವಿಪರೀತವಾದ ರೆಸ್ಪಾನ್ಸ್ ಸಿಕ್ಕಿದೆ. ಏನಕ್ಕಾರೆ ನಿನ್ನೆ ನೋಡಿದ ಜನ ಎಲ್ಲ ಹೋಗಿ ಬಾಯಿಂದ ಬಾಯಿಗೆ ಜನಕ್ಕೆ ಹೇಳಿದ್ದಾರೆ ಸಖತ್ತಾಗಿದೆ ನೋಡಿ ಅಂತ. ಸೊ ಹಂಗ ಹೇಳಿರೋದ್ರಿಂದ ಇನ್ನೂ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದಾರೆ. ಇಲ್ಲಿ ನಂಜನಗೂಡ್ನಲ್ಲೂ ತುಂಬಾ ಅದ್ಭುತವಾಗಿ ವೆಲ್ಕಮ್ ಮಾಡ್ಕೊಂಡ್ರು. ತುಂಬಾ ಖುಷಿ ಆಗ್ತಾ ಇದೆ ನಂಜನಗೂಡ್ನಲ್ಲಿ ಈ ತರ ರೆಸ್ಪಾನ್ಸ್ ಸಿಕ್ಕಿರೋದು. ಸೊ ದಯಮಾಡಿ ಎಲ್ಲ ನಂಜನಗೂಡು ಜನತೆಗೆ ಹೇಳ್ತಾ ಇರೋದು, ಮೊದಲಿಂದ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ. ದಯಮಾಡಿ ಹೊಸ ಪ್ರತಿಭೆಗಳಿಗೆ ತುಂಬಾ ಅದ್ಭುತವಾಗಿ ಸಿನಿಮಾ ಬಂದಿದೆ. ದಯಮಾಡಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ. ಈ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿದೆ ನಂಜನಗೂಡ್ನಲ್ಲಿ. ಸೊ ಆಲ್ಫಾ ಅಂತ ಸಿನಿಮಾ ಹೆಸರು. ನನ್ನ ಹೆಸರು ಹೇಮಂತ್ ಕುಮಾರ್. ನೀವೆಲ್ಲ ಹೋಗಿ ಚಿತ್ರಮಂದಿರದಲ್ಲೇ ನೋಡಿ. ಭಾರ್ಗವಿ ಥಿಯೇಟರ್ ಅಲ್ಲೇ ಇವತ್ತಿದೀವಿ. ಸೊ ನಾಳೆ ಭಾನುವಾರ, ನಿಮ್ಗೆಲ್ಲ ರಜಾ ದಿನ, ಬಂದು ನೋಡಿ. ಎಲ್ರಿಗೂ ಹೇಳಿ, ನಂಜನಗೂಡು ಜನತೆಗೆ ಎಲ್ರಿಗೂ ಹೇಳಿ, ಸಿನಿಮಾ ಅದ್ಭುತವಾಗಿ ಬಂದಿದೆ. ಹೊಸಬರಿಗೆ ಹಿಂಗ್ ಸಪೋರ್ಟ್ ಮಾಡೋದ್ರಿಂದ ಕನ್ನಡ ಸಿನಿಮಾಗಳು, ಕನ್ನಡ ಭಾಷೆ, ಕನ್ನಡ ಸಿನಿಮಾಗಳು ಉಳಿಯುತ್ತೆ. ಕನ್ನಡ ಸಿನಿಮಾಗಳು ಹೊಸಬರನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಂತ ಇದೀನಿ. ನೀವು ನಂಜನಗೂಡಲ್ಲಿ ತುಂಬಾ ಪ್ರೀತಿ ತೋರಿಸಿದೀರಾ, ತುಂಬಾ ಖುಷಿ ಆಗ್ತಿದೆ. ನೀವು ಯಾವತ್ತೂ ನಮ್ಮ ಹೃದಯದಲ್ಲಿ ಇರ್ತೀರಾ. ಥ್ಯಾಂಕ್ ಯು. ಓಕೆ ಸರ್, ಫಸ್ಟ್ ಮೂವಿ ನಿಮ್ದು ಮೊದಲನೇ ಮೂವಿ, ಬಟ್ ರೆಸ್ಪಾನ್ಸ್ ತುಂಬಾ ಅದ್ದೂರಿಯಾಗಿ ಸಿಗ್ತಿದೆ. ಏನ್ ಹೇಳ್ತೀರಾ? ಹೌದು ಸರ್, ಮೊದಲಿಂದಾನು ನಂಜನಗೂಡು ಜನನು ಅಷ್ಟೇ ನಮ್ಮನ್ನ ತುಂಬಾ ನಂಬಿದ್ದಾರೆ. ಸಿದ್ದು ಸರ್ ಆಗಿರ್ಬೋದು, ಮಹದೇವ ಪ್ರಸಾದ್ ಸರ್ ಆಗಿರ್ಬೋದು, ನಮ್ಮನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿ ಜನಕ್ಕೆ ನಂಜನಗೂಡಿನಲ್ಲಿ ನಮ್ಮ ಸ್ನೇಹಿತರು ಹೀರೋ ಆಗ್ತಾ ಇದಾರೆ ಅಂತ ಒಂದು ಹೇಳಿದ್ರು. ಒಂದು ಮುಂದೆ ನಿರೀಕ್ಷೆ ಇಟ್ಕೊಂಡು ಅದೇ ತರ ಅವ್ರೆಲ್ರಿಗೂ ಯಾವ್ದೇ ಕಾರಣಕ್ಕೂ ಒಂದ್ ಸ್ವಲ್ಪನೂ ಕಡಿಮೆ ಆಗ್ಬಾರ್ದು ಅಂತೇಳಿ ಅಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನ ನಂಬಿದವ್ರಿಗೆ ಅಂತೇಳಿ ಮಾಡಿದ್ದೆ. ಸೊ ಈಗ ಫಸ್ಟ್ ಸಿನಿಮಾಗೆ ಅಷ್ಟು ಅದ್ಭುತವಾದ ರೆಸ್ಪಾನ್ಸ್ ಬಂದಿರೋದು ಏನಕ್ಕೆ ಅಂದ್ರೆ, ಅಷ್ಟು ಕಷ್ಟಪಟ್ಟು 10 ವರ್ಷ ಶ್ರಮ ಇದು. ಈ ತರನೇ ಪ್ಲಾನ್ ಮಾಡಿ ಮೊದಲನೇ ಸಿನಿಮಾಗೆ ಅದ್ಭುತವಾಗಿ ಬರ್ಬೇಕು, ತುಂಬಾ ಚೆನ್ನಾಗಿ ಬರ್ಬೇಕು. ಕನ್ನಡ ಸಿನಿಮಾಗಳಿಗೆ ಜನ ಥಿಯೇಟರ್ಗಳಿಗೆ ಹೋಗ್ತಾ ಇಲ್ಲ, ಚಿತ್ರಮಂದಿರಕ್ಕೆ ಫೋನ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇದಾರೆ ಅನ್ನೋ ಒಂದು ಪರಿಸ್ಥಿತಿನಲ್ಲಿ ಇದೀವಿ ನಾವು. ಸೊ ಹೊಸಬರಿಗೆ ದಯಮಾಡಿ ಸಪೋರ್ಟ್ ಮಾಡಿ, ಕನ್ನಡ ಚಿತ್ರರಂಗನ, ಕನ್ನಡವನ್ನ ಬೆಳೆಸಿ, ಕನ್ನಡಿಗರೇ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಂತ. ಅಂದ್ರೆ ಹೊಸಬ್ರು ಅನ್ನೋ ಒಂದು ಇದೇ ಇಲ್ಲ, ಒಳ್ಳೆ ಹಳಬ್ರು ಮೂವಿ ಮಾಡಿದಾರೆ, ಆತರ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದಾರೆ. ಏನ್ ಹೇಳ್ತೀವಿ? ಹೌದು ಸರ್, ಅದೇ ನಮ್ಮ ಶ್ರಮ, ದೇವರ ಆಶೀರ್ವಾದ, ಜನಗಳ ಆಶೀರ್ವಾದ, ಅದರಿಂದ ಆತರ ಅನ್ಸಿದೆ. ನಾವು ಪಡ್ಬೇಕಾಗಿರೋ ಕಷ್ಟ ಎಲ್ಲ ಪಟ್ಟು ಎಷ್ಟ್ ಬೇಕೋ ನಾವ್ ಎಷ್ಟಾಗುತ್ತೆ ಅಷ್ಟೆಲ್ಲ ನಮ್ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಇಲ್ಲಿವರೆಗೂ ತಂದಿದೀವಿ. ಇನ್ನ ಜನ ನೋಡಿ, ಬಾಯಿಂದ ಬಾಯಿಗೆ ಜನಕ್ಕೆ ಇನ್ನೊಂದ್ 4 ಜನಕ್ಕೆ ಅವ್ರ ಫ್ಯಾಮಿಲಿಗಳನ್ನ, ಫ್ರೆಂಡ್ಸ್ ನ ಥಿಯೇಟರ್ ಕರ್ಕೊಂಡ್ಬಂದು ಸಿನಿಮಾ ನೋಡ್ಸ್ಬೇಕು. ಇನ್ನೊಂದ್ 4 ಜನಕ್ಕೆ ಹೋಗಿ ಅವ್ರ ಫ್ಯಾಮಿಲಿ, ಅವ್ರ ಫ್ರೆಂಡ್ಸ್ಗೆ ಹೇಳ್ತಾರೆ. ಸೊ ಹಂಗಾಗಿ ಹಂಗೆ ಬೆಳ್ಕೊಂಡು ಹೋಗುತ್ತೆ ಅಂತ ಕೇಳ್ಕೊಂತ ಇದೀನಿ. ಸರ್ ಹೋಗ್ಬೇಕು ಸರ್, ನಾವ್ ಯಾವಾಗ್ಲೂ ಬರ್ತಾ ಇರ್ತೀವಿ ನಂಜನಗೂಡು ಟೆಂಪಲ್ಗೆ. ನಂಜುಂಡೇಶ್ವರನ ಆಶೀರ್ವಾದ ತಗೊಂಡು ಹೋಗ್ತಾ ಇರ್ತೀವಿ, ಹೋಗ್ತೀವಿ ಸರ್. ಸರ್ ಅಂದ್ರೆ ಮೂವಿ ಪ್ರಾರಂಭ ಆದಾಗ ಏನ್ ಕೊಡುತ್ತರೋ, ಅಂದ್ರೆ ಯಾವ ತರ ನೋಡ್ತಾರೆ ಜನ, ಅಂದ್ರೆ ಕ್ಲೈಮ್ಯಾಕ್ಸ್ ಅಷ್ಟೇ ಮುಖ್ಯವಾಗಿರುತ್ತೆ. ಹೌದು ಸರ್, ಈ ಮೂವಿಲಿ ಕ್ಲೈಮ್ಯಾಕ್ಸ್ ತುಂಬಾ ಅದ್ದೂರಿಯಾಗಿ ಬಂದೈತೆ. ಏನ್ ಹೇಳ್ತೀರಾ? ಅದೇ ಸರ್, ಕ್ಲೈಮ್ಯಾಕ್ಸ್ ತುಂಬಾನೇ ಇಷ್ಟ ಆಯ್ತು. ಜನ ಹೆಂಗ್ ರಿಸೀವ್ ಮಾಡ್ತಾರೋ ಅನ್ಕೊಂತಾರೆ. ಹೊಸದ್ ಬೇಕು ಅಂತಾರಲ್ಲ, ಅದಕ್ಕೆ ಒಳ್ಳೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ಬೇಕು, ಸಮಾಜಕ್ಕೆ ಒಂದು ಒಳ್ಳೆತನ, ಒಂದು ಮೆಸೇಜ್ ಕೊಡ್ಬೇಕು ಅಂತ ಹೇಳಿ ಮಾಡಿದ್ವಿ. ಅದನ್ನ ಅಷ್ಟು ಅದ್ಭುತವಾಗಿ ರೆಸ್ಪಾನ್ಸ್ ತಗೊಂಡಿದ್ದಾರೆ. ಎಲ್ಲೇ ಚಿತ್ರಮಂದಿರಕ್ಕೆ ಹೋದ್ರು ಅವರು ಇಲ್ಲ ಕಣ್ಣಲ್ಲಿ ನೀರ್ ಬರುತ್ತೆ, ಇಲ್ಲ ಕ್ಲಾಪ್ಸ್ ಹೊಡಿತಾರೆ, ವಿಸಿಲ್ ಹೊಡಿತಾರೆ. ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ ಸರ್. ಆ ಮೆಸೇಜ್ ಜನಕ್ಕೆ ತುಂಬಾ ಇಷ್ಟ ಆಗಿದೆ. ಸಿನಿಮಾನ ಒಪ್ಕೊಂಡಿದ್ದಾರೆ ಜನ, ಯಾರ್ಯಾರು ನೋಡಿದಾರೆ ಅವ್ರಿಗೆಲ್ಲಾನು ತುಂಬಾ ಇಷ್ಟ ಆಗಿದೆ. ಸಿನಿಮಾನ ಒಪ್ಕೊಂಡಿದ್ದಾರೆ. ಸರ್ ಏನ್ ಮೆಸೇಜ್ ಇದೆ ಮೂವಿಲಿ ಅಂತ? ಸರ್ ಮೆಸೇಜ್ ನೀವು ಅದ್ ನೋಡಿದ್ರೇನೆ ಗೊತ್ತಾಗುತ್ತೆ, ಜಾಸ್ತಿ ಬಿಟ್ಕೊಡಕ್ಕಾಗಲ್ಲ. ಆದ್ರೆ ಏನಂದ್ರೆ, ನಾವು ಫಸ್ಟ್ ಚೇಂಜ್ ಆಗಿ, ನಾವು ಬದಲಾಗಿ, ಅದಾದ್ಮೇಲೆ ಸಮಾಜನ ಬದಲಾಯಿಸ್ಬೇಕು ಅನ್ನೋದನ್ನ, ಸಮಾಜ ಆಟೋಮೆಟಿಕ್ ಬದಲಾಗುತ್ತೆ. ಮತ್ತೆ ಒಂದು ಒಬ್ರು ಪ್ರೇಕ್ಷಕರಾಗಿ ನೀವು ಮೂವಿ ಕೂತ್ಕೊಂಡು ಒಳಗಡೆ ಕೂತ್ಕೊಂಡು ಮೂವಿ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತು ಅಲ್ಲಿ ಜನ ಕಿರ್ಚಾಡೋದೆಲ್ಲ ನೋಡಿ? ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಸರ್. ಸ್ಟಾರ್ಟಿಂಗ್ ಇಂದಾನು ಇಲ್ಲ, ಕಾಮಿಡಿ ಬಂದಾಗ ನಗಿತಾರೆ, ಫೈಟ್ ಬಂದಾಗ ಎಂಜಾಯ್ ಮಾಡ್ತಾರೆ, ವಿಸಿಲ್ ಗಳು ಹೊಡಿತಾರೆ, ಡೈಲಾಗ್ಸ್ ಬಂದಾಗ ಎಂಜಾಯ್ ಮಾಡ್ತಾ ಇದಾರೆ, ಎಲ್ಲವನ್ನೂ ಎಂಜಾಯ್ ಮಾಡ್ತಾ ಇದಾರೆ. ಆ ಕ್ಲೈಮ್ಯಾಕ್ಸ್ ಗಂತೂ ಇಷ್ಟು ಅದ್ಭುತವಾಗಿದೆ ಅಂತ ಹೇಳಿ ಒಂದು ಎಮೋಷನಲ್ ಆಗ್ತಾ ಇದಾರೆ, ಒಂದು ಶಾಕ್ ಆಗ್ತಾ ಇದಾರೆ. ಅದಾಗಿ ಕ್ಲಾಪ್ಸ್ ಹೊಡಿತಾ ಇದಾರೆ, ಆ ಶಿಳ್ಳೆ ಚಪ್ಪಾಳೆ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಕಷ್ಟಪಟ್ಟಿರೋದು ಇವತ್ತು ಪ್ರತಿಫಲ ಸಿಕ್ಕಂಗೆ ಅನಿಸ್ತಾ ಇದೆ ಸರ್. ಇನ್ನು ಅದನ್ನ ಜಾಸ್ತಿ ಜನಕ್ಕೆ ದಯಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ ಸರ್.